ಒಂದನೇ ತರಗತಿಗೆ ಪ್ರವೇಶವನ್ನ ಪಡಿಬೇಕು ಅಂತಂದ್ರೆ 6 ವರ್ಷಗಳು ಆಗೋದು ಕಡ್ಡಾಯ ಅನ್ನುವಂತ ಈ ರೂಲ್ಸ್ ಅನ್ನ ಈಗಾಗಲೇ ಸರ್ಕಾರ ಮಾಡಿದೆ. ಆದ್ರೆ ಈ ಆದೇಶ ಯಾವಾಗ ಹೊರಬಿತ್ತೋ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾದವು, ದ್ವಂದ್ವಗಳು ಇದ್ವು, ಗೊಂದಲಗಳಿದ್ವು. 15 ದಿನ ಕಡಿಮೆ ಇದ್ರೂ ಕೂಡ ಹಾಗಾದ್ರೆ 1 ವರ್ಷ ವೇಸ್ಟ್ ಆಗುತ್ತಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಪೋಷಕರು ಹೇಳ್ತಾ ಇದ್ರು. ಹಾಗಾದ್ರೆ ಪೋಷಕರ ಈ ಮನವಿಗೆ ಏನಾದರೂ ಮನ್ನಣೆ ಸಿಗುತ್ತಾ? ವಯೋಮಿತಿ ಸಡಿಲಿಕೆ ಮಾಡುತ್ತಾ ಸರ್ಕಾರ ಅನ್ನುವಂಥ ಪ್ರಶ್ನೆ. ವಯೋಮಿತಿ ಸಡಿಲಿಕೆ ಮಾಡುವಂತೆ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ ಪೋಷಕರ ನಿಯೋಗ ಈಗ ಬಂದಿದೆ. ಗೃಹ ಕಚೇರಿ ಕೃಷ್ಣಾಗೆ ಬಂದಿದ್ದಾರೆ ಪೋಷಕರ ನಿಯೋಗ. ಈಗ ಸಿಎಂ ಅವರನ್ನ ಭೇಟಿ ಮಾಡಿದೆ. 90 ದಿನಗಳ ರಿಯಾಯಿತಿ ಕೊಡಿ ಅಂತ ಪೋಷಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರದ ನಿರ್ಧಾರದ ಮೇಲೆ ಈಗ 2.3 ಲಕ್ಷ ಮಕ್ಕಳ ಭವಿಷ್ಯ ನಿಂತಿದೆ. ಅಷ್ಟು ಮಕ್ಕಳು ಆಸುಪಾಸಿನಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಪ್ರವೇಶವನ್ನು ಮಾಡಬೇಕು ಅಂತಂದರೆ ಮೇ 31ರ ಒಳಗೆ 6 ವರ್ಷಗಳು ಪೂರ್ಣಗೊಂಡಿರಬೇಕು ಅನ್ನುವಂಥ ಆದೇಶ. ಆದರೆ ಈಗ ಸಡಿಲಿಕೆ ಮಾಡುತ್ತಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ಜಾವದಲ್ಲಿ ಪ್ರತ್ಯೇಕವಾಗಿ ನಾವು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಬೇಡಿಕೆ, ನಮ್ಮ ಮಕ್ಕಳಿಗೆ ಈ ವರ್ಷದ ಪ್ರಸ್ತುತ UKGಯಲ್ಲಿ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ. ಈ ತೊಂದರೆಯಿಂದ ನಮ್ಮನ್ನು ಮುಕ್ತ ಮಾಡಲು ನಾವು ಸಿದ್ದರಾಮಯ್ಯನವರಿಗೆ ಪ್ರತ್ಯೇಕವಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿವರೆಗೂ ನೀವು ಏನು ನಿಮ್ಮದೇ ಆದ ರೂಲ್ಸನ್ನು ತರಲು ಇಷ್ಟಪಡುತ್ತಿದ್ದೀರೋ ಅವೆಲ್ಲವೂ ನೆರವೇರಬೇಕು. ನಾವು ಅದಕ್ಕೆ ನಾವು ವಿರುದ್ಧವಾಗಿ ನಿಂತಿಲ್ಲ. ಇವಾಗ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿದೆ. ಏಕೆಂದರೆ 24-25 ಇಯರ್ಸ್ ಆ ಸಾಲಿನ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಕನ್ಸೆಷನ್ ಸಿಕ್ಕಿದೆ ಹಾಗೂ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ನಮ್ಮ ಮಕ್ಕಳ ಭವಿಷ್ಯದ ರೀತಿಯಿಂದ ನಾವು ನೋಡೋದಾದರೆ ಸರ್ ಟೋಟಲಿ 2,30,000 ಇದ್ದಾರೆ ಮಕ್ಕಳಿಗೆ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ನನ್ನ ಮಗನೂ ಕೂಡ ಅಮೋಘ ವರ್ಷ ಅಂತ ಅವನು UKGಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ಓದ್ತಾ ಇದ್ದಾನೆ. ಅವನು ಓನ್ಲಿ 25 ದಿವಸ ಮಾತ್ರ ಅವನಿಗೆ ಕಡಿಮೆ ಬೀಳ್ತಾ ಇದೆ. ಸೊ ಅವನಿಗೆ ಯಾವ ಥರ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಸೈಕಲಾಜಿಕಲಿ ಅದು ಅಫೆಕ್ಟ್ ಆಗ್ತಾ ಇದೆ. ನಾನು ಅವನಿಗೆ ಹೇಳಿದ್ರು ನಾನು 100% ತೆಗಿತೀನಿ, ನಾನು A+ ಬರ್ತೀನಿ, ನಾನು ಹೋಗ್ಬೋದಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಅಳ್ತಾನೆ. ಸೊ ನಾನು ಇದನ್ನ ನಾಟಕೀಯವಾಗಿ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಇದು ನಿಜವಾಗ್ಲೂ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಏನು ಇಂಪ್ಯಾಕ್ಟ್ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಸೈಕಲಾಜಿಕಲಿ ಮತ್ತು ಆರ್ಥಿಕವಾಗಿ, ಎಕನಾಮಿಕಲಿ, ಆಮೇಲೆ ಮೆಂಟಲಿ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಪೇರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದೆ. ಸರ್ ಪ್ಲೀಸ್ ಕನ್ಸಿಡರ್ ಮಾಡಿ. ಆಲ್ ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈಗ 2,30,000 ವಿದ್ಯಾರ್ಥಿಗಳ ಭವಿಷ್ಯ ನಿಂತಿದೆ. ಇವತ್ತು ನಿಯೋಗ ಭೇಟಿ ಮಾಡಿದ ನಂತರದಲ್ಲಿ ಸರ್ಕಾರದಿಂದ ಏನಾದರೂ ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಇವತ್ತು 1ನೇ ತರಗತಿ ದಾಖಲಾತಿಗೆ 6 ವರ್ಷದ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ 10 ಪೋಷಕರು ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂದೆ ಜಮಾಯಿಸಿರುವಂಥದ್ದು. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ಕೂಡ ತಮ್ಮಲ್ಲಿ ಒಂದಿಷ್ಟು ಚಿತ್ರಗಳನ್ನು ಬಿಡಿಸಿ ನಮಗೆ ಶಾಲೆಗೆ ಹೋಗಲು ಅವಕಾಶ ಕೊಡಿ, ಏಜ್ ಮ್ಯಾಟ್ರ್ ಅಲ್ಲ, ನಮಗೆ ಅವಕಾಶ ಕೊಡಿ, ನಾವು ಕೂಡ ಕಲಿತೀವಿ, ನಮಗೂ ಕೂಡ ಶಾಲೆಗೆ ಹೋಗಲು ಅಡ್ಮಿಷನ್ಗೆ ಅವಕಾಶ ಕೊಡಿ ಅನ್ನೋ ಒಂದಿಷ್ಟು ಚಿತ್ರಗಳನ್ನು ಹಿಡಿದು ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂದೆ ನಿಂತಿರುವಂಥದ್ದು. ಪೋಷಕರು ಕೂಡ ಈಗಾಗಲೇ ಈ ಹಿಂದೆ 2 ದಿನದ ಹಿಂದೆ ಅವರೊಂದು ಪೋಸ್ಟ್ ಮೂಲಕ ಕೂಡ ಸಿಎಂ ಆಗಿರಬಹುದು, DCM ಶಿಕ್ಷಣ ಸಚಿವರಿಗೆ ಒಂದು ಪೋಸ್ಟ್ ಮೂಲಕ ತಮ್ಮ ಮನವಿಯನ್ನು ಅವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇವತ್ತು ನೇರವಾಗಿ ಸಿಎಂ ಭೇಟಿಗೆ ಬಂದಿರುವಂತದ್ದು. ಇಲ್ಲಿ ಮೊದಲಿಗೆ ಪೋಷಕರಿದ್ರು, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಮ ಮಗನಿಗೆ ಎಷ್ಟು ದಿನ ಅಡ್ಮಿಷನ್ಗೆ ಎಷ್ಟು ದಿನದ ಕಡಿಮೆ ಆಗ್ತಾ ಇದೆ? ಮಗು ಏನಂತಾನೆ, ಏನೇನು ಸಮಸ್ಯೆ ಆಗ್ತಿದೆ? ಸರ್ ನನ್ನ ಮಗ 25 ದಿನ ಕಡಿಮೆ ಆಗ್ತಿದೆ ಸರ್. ಮಗುಗೆ ನಾವು ಏನಂತ ಹೇಳಬೇಕು ಗೊತ್ತಾಗ್ತಿಲ್ಲ ಸರ್. ಅದು ಮಗುಗೆ ನೀನು UKG ರಿಪೀಟ್ ಮಾಡಬೇಕು ಅಂತ ಹೇಳಿದರೆ ನಾನು 100% ಓದ್ತೀನಿ, ನಾನು A+ ತಗೊಳ್ತೀನಿ, ನಾನು ಮುಂದೆ ಹೋಗ್ತೀನಿ, ನಾನು ಚೆನ್ನಾಗಿ ಓದ್ತೀನಿ ಅಮ್ಮ, ನಾನು ಫ್ರೆಂಡ್ಸ್ ಜೊತೆನೇ ಹೋಗಬೇಕು ಅಂತ ಹೇಳ್ತಾನೆ. ಅವನು ಆ್ಯಕ್ಚುಲಿ ನಾನು 1 ವೀಕಿಂದ ಕನ್ವಿನ್ಸ್ ಮಾಡ್ತಾ ಇದ್ದೀನಿ, ಬಟ್ ಅವ್ರು ತಗೊಳ್ತಾ ಇಲ್ಲ ಸರ್.
ಸೊ ಅದು ನಾನು ಲಿಟ್ರಲಿ ಫೀಲ್ ಮಾಡ್ಬೋದು, ಅದು ಫಿಸಿಕಲಿ, ಮೆಂಟಲಿ ಮತ್ತು ಸೈಕಾಲಜಿಕಲಿ ಫೀಲ್ ಆಗ್ತಾ ಇದೆ. ಸೊ ನಮ್ಮ ಮನವಿ 90 ದಿನ ರಿಲ್ಯಾಕ್ಸೇಷನ್ ಕೊಡಿ. ಎಲ್ಲ ಪೇರೆಂಟ್ಸ್ಗೂ ಅದು ತುಂಬ ಹೆಲ್ಪ್ ಆಗುತ್ತೆ ಆರ್ಥಿಕವಾಗಿ ಕೂಡ. ಸೊ ಇದು ನಮ್ಮ ಕಳಕಳಿಯ ಮನವಿ ಸರ್, ಪ್ಲೀಸ್ ತಗೊಳ್ಳಿ. ನಿಮ್ಮ ಹೋರಾಟ ಎಷ್ಟು ದಿನದಿಂದ ಶುರುವಾಗಿದೆ? ಈಗ ಪೋಸ್ಟ್ ಅಭಿಯಾನ ಕೂಡ ಮಾಡಿದ್ರಿ, ಏನಾದರೂ ರೆಸ್ಪಾನ್ಸ್ ಸಿಗ್ತಾ ಹಿಂಗೆ? ಇಲ್ಲ, ನಾವು ಹೋಪ್ಫುಲ್ ಅವೇ ಇದ್ದೀವಿ. ಈ ಹೋರಾಟ 2 years ಇಂದ ಹೋಗ್ತಾ ಇದೆ. ಈ ಪೇರೆಂಟ್ಸ್ ಎಲ್ಲ ಇದಾರಲ್ವಾ, 2 years ಇಂದ ಬರ್ತಾನೆ ಇದ್ದೀವಿ. EM ಆಫೀಸು, PS ಆಫೀಸು, ಡೆಪ್ಯೂಟಿ CM ಆಫೀಸು, CM ಆಫೀಸು ಮಲ್ಟಿಪಲ್ ಟೈಮ್ಸ್ ಬಂದಿದ್ದೀವಿ. ಇದು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಈ ಕಿಡ್ಸ್ ಇದಾರಲ್ಲ, ಈ ಮಕ್ಕಳು ಆಲ್ರೆಡಿ 3 years ಅಲ್ಲಿ ಪ್ರೈಮರಿ ಎಜುಕೇಷನ್ ಆಯಿತು, ಪ್ರೀ ಪ್ರೈಮರಿ ಎಜುಕೇಷನ್ ಆಯಿತು. ಪ್ರೈಮರಿ ಹೋಗಬೇಕು, ಎಲ್ಲರೂ ಮಿಸ್ ಆಗ್ತಾರೆ. ಹೋಗಿಲ್ಲ ಅಂದರೆ ಮಿಸ್ ಆಗ್ತಾರೆ ಅವರು. ಅದೇ ನಮ್ಮ ಕೋರಿಕೆ ಏನಂದರೆ, ಲಾಸ್ಟ್ ಇಯರ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಈ ಸಾರಿನೂ ನೀವು ರಿಲ್ಯಾಕ್ಸೇಷನ್ ಪ್ಲೀಸ್ ಕೊಡಬೇಕು. SCP ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಹೇಳಿದ್ರು ಅಲ್ವಾ, ಅದರಲ್ಲಿ ಎನಿವೇ 90 day ರಿಲ್ಯಾಕ್ಸೇಷನ್ ಇದೆ. ಅದು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಇವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲ ಪೇರೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. I want to go to first standard. I am Amoga Varsha. ಮತ್ತಷ್ಟು ಮಕ್ಕಳು ಇದ್ರೆ ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. I want to go in grade 1. I am 14 days short. I'm 14 days short. ಅಶ್ವಿನಿ, ನೀವು ನೋಡ್ತಾ ಇರೋದು ಈ ಮಗು ಏನಿದೆ, ಕೇವಲ 14 ದಿನ ಅಂದ್ರೆ ಕಡಿಮೆ ಆಗುತ್ತೆ. ಈ ಸರ್ಕಾರದ ನಿಯಮದ ಪ್ರಕಾರ 2020 ಮೇ 31 ಒಳಗಾಗಿ ಹುಟ್ಟಿದಂತಹ ಮಕ್ಕಳಿಗೆ ಇವರು ಅವಕಾಶವನ್ನು ಕೊಡ್ತಾರೆ. ಅದರಂತೆ ಈ ಮಗುಗೆ 14 ದಿನದ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೆ ಇದೀಗ ಅಡ್ಮಿಷನ್ ಸಿಗದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. PS ಆಫೀಸು, ಡೆಪ್ಯೂಟಿ CM ಆಫೀಸು, CM ಆಫೀಸು ಮಲ್ಟಿಪಲ್ ಟೈಮ್ಸ್ ಬಂದಿದ್ದೀವಿ. ಇದು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಈ ಕಿಡ್ಸ್ ಇದಾರಲ್ಲ, ಈ ಮಕ್ಕಳು ಆಲ್ರೆಡಿ 3 years ಅಲ್ಲಿ ಪ್ರೈಮರಿ ಎಜುಕೇಷನ್ ಆಯಿತು, ಪ್ರೀ ಪ್ರೈಮರಿ ಎಜುಕೇಷನ್ ಆಯಿತು. ಪ್ರೈಮರಿ ಹೋಗಬೇಕು, ಎಲ್ಲರೂ ಮಿಸ್ ಆಗ್ತಾರೆ. ಹೋಗಿಲ್ಲ ಅಂದರೆ ಮಿಸ್ ಆಗ್ತಾರೆ ಅವರು. ಅದೇ ನಮ್ಮ ಕೋರಿಕೆ ಏನಂದರೆ, ಲಾಸ್ಟ್ ಇಯರ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಈ ಸಾರಿನೂ ನೀವು ರಿಲ್ಯಾಕ್ಸೇಷನ್ ಪ್ಲೀಸ್ ಕೊಡಬೇಕು. SCP ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಹೇಳಿದ್ರು ಅಲ್ವಾ, ಅದರಲ್ಲಿ ಎನಿವೇ 90 day ರಿಲ್ಯಾಕ್ಸೇಷನ್ ಇದೆ. ಅದು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಇವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲ ಪೇರೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. I want to go to first standard. I am Amoga Varsha. ಮತ್ತಷ್ಟು ಮಕ್ಕಳು ಇದ್ರೆ ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. I want to go in grade 1. I am 14 days short. I'm 14 days short. ಅಶ್ವಿನಿ, ನೀವು ನೋಡ್ತಾ ಇರೋದು ಈ ಮಗು ಏನಿದೆ, ಕೇವಲ 14 ದಿನ ಅಂದ್ರೆ ಕಡಿಮೆ ಆಗುತ್ತೆ. ಈ ಸರ್ಕಾರದ ನಿಯಮದ ಪ್ರಕಾರ 2020 ಮೇ 31 ಒಳಗಾಗಿ ಹುಟ್ಟಿದಂತಹ ಮಕ್ಕಳಿಗೆ ಇವರು ಅವಕಾಶವನ್ನು ಕೊಡ್ತಾರೆ. ಅದರಂತೆ ಈ ಮಗುಗೆ 14 ದಿನದ ಕಡಿಮೆ ಆಗುತ್ತೆ. ಇದೇ ಕಾರಣಕ್ಕೆ ಇದೀಗ ಅಡ್ಮಿಷನ್ ಸಿಗದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.